ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂಥ ದಿವಾಕಾ ಕ್ರಿಯೇಷನ್ಸ್ ಅವರ ಬ್ಯೂಟಿಫುಲ್ ಆಗಿರುವಂಥ ಪ್ಯೂರ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನೋಡೋಣ. ಅಂದರೆ ಅಪ್ಪಟ ಕೈಮಗದ ಸ್ಯಾರಿ ಕಲೆಕ್ಷನ್ಸು ಈ ವಿಡಿಯೋದಲ್ಲಿ ತೋರಿಸಿರ್ತಾರೆ. ಈ ವಿಡಿಯೋದಲ್ಲಿ ತೋರಿಸಿರುವಂಥ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ಸ್ಯಾರಿ, ಅದು ಹ್ಯಾಂಡ್ಲೂಮ್ ಸ್ಯಾರಿ ಕಲೆಕ್ಷನ್ಸ್ ಆಗಿರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ತೋರಿಸಿದರೆ ವಿಡಿಯೋನ ಬಿಗಿನಿಂದ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ತುಂಬ ಒಳ್ಳೊಳ್ಳೆ ಕಲರ್ಸಲ್ಲಿ ಮತ್ತು ಕಲರ್ ಕಾಂಬಿನೇಷನ್ಸಲ್ಲಿ ಈ ವಿಡಿಯೋದಲ್ಲಿ ಸ್ಯಾರೀಸ್ ಕಲೆಕ್ಷನ್ಸ್ನ ನೀವು ನೋಡ್ಬೋದು. ಮತ್ತು ಹಳೆ ಡಿಸೈನ್ನಲ್ಲಿ ಹೊಸ ಕ್ರಿಯೇಷನಲ್ಲಿ ನೀವು ಇಲ್ಲಿ ಡಿಸೈನ್ಸ್ ಕಲೆಕ್ಷನ್ಸ್ನ ನೋಡ್ಬೋದು. ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ವಿಡಿಯೋನ ನೋಡಿದ್ರೇ ನಿಮಗೆ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ಕ್ಲಿಯರಾಗಿ ಐಡಿಯಾ ಬರುತ್ತೆ. ಇನ್ನು ಇವ್ರ ಹತ್ರ ನೋಡೋದಾದ್ರೆ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಸಿಂಗಲ್ ಪೀಸ್ ಕೊರಿಯರ್ ಆಲ್ ಓವರ್ ಇಂಡಿಯಾ, ಇಂಟರ್ನ್ಯಾಷನಲ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಇವ್ರು ಪ್ರಿಫರ್ ಮಾಡ್ತಾರೆ, ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡೋದನ್ನು ಇವರು ಪ್ರಿಫರ್ ಮಾಡ್ತಾರೆ. ಬಟ್ ಆಗದೇ ಇದ್ದರೆ ಪರವಾಗಿಲ್ಲ, ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ನೀವು ರೇಷ್ಮೆ ಸೀರೆ ಏನು ಪರ್ಚೇಸ್ ಮಾಡ್ತೀರಾ, ಟಚ್ ಆ್ಯಂಡ್ ಫೀಲ್ ಮಾಡಿಬಿಟ್ಟು ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡೋದಕ್ಕೆ ಹೇಳ್ತಾರೆ. ಬಟ್ ಹೊರಗಡೆಯಿಂದ ತುಂಬ ಜನ ಔಟ್ ಆಫ್ ಕಂಟ್ರಿಯಿಂದ ಇರ್ತಾರೆ, ಔಟ್ ಆಫ್ ಸ್ಟೇಟ್ ಕಡೆಯಿಂದ ಇರ್ತಾರೆ, ಅವ್ರಿಗೆ ಬರೋದಕ್ಕಾಗೋದಿಲ್ಲ. ಸೊ ಅಂಥವರೆಲ್ಲ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ವಿಡಿಯೋ ಕಾಲ್ ಮಾಡಿಬಿಟ್ಟು ಕಲೆಕ್ಷನ್ಸ್ ನೋಡಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸ್ ತೋರಿಸ್ತಾರೆ ನೋಡೋಣ. ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಇವ್ರ ಬಗ್ಗೆ ಹೇಳೋದಾದ್ರೆ ಇವರು ಆರ್ಟಿಸ್ಟ್ ಕೂಡ ಏನು ವೀವರ್ಸ್ ಆಗಿರ್ತಾರೆ, ಅಂದರೆ ನೇಕರ್ ಆಗಿರ್ತಾರೆ. ಸೊ ಅದರದ್ದೊಂದು ಅಲ್ಲಿ ನೇಗೆ ಆಗ್ತಿರೋದನ್ನು, ಅಂದರೆ ವಿವಿಂಗ್ ಆಗ್ತಿರೋದನ್ನು ಒಂದು ಸ್ಮಾಲ್ ಕ್ಲಿಪ್ ಮಾತ್ರ ನಾನಿಲ್ಲಿ ಹ್ಯಾಡ್ ಮಾಡಿದ್ದೀನಿ. ಇವರೇ ವಿವರ್ಸ್ ಆಗಿರ್ತಾರೆ ಮತ್ತು ಇವ್ರದ್ದೇ ಓನ್ ಕ್ರಿಯೇಷನ್ಸ್ ಇರುತ್ತೆ. ನೀವೇನು ಪರ್ಚೇಸ್ ಮಾಡ್ತೀರಾ ಸ್ಯಾರೀಸು ಎಲ್ಲ ವಿವರ್ಸ್ ಪ್ರೈಸಲ್ಲೇ ನೀವು ಪರ್ಚೇಸ್ ಮಾಡ್ಬೋದು. ಕಂಪ್ಲೀಟ್ಲಿ ಬೆಸ್ಟ್ ಪ್ರೈಸಲ್ಲಿ ಇರುತ್ತೆ. ಮತ್ತು ಇವರೇ ಮಾಸ್ಟರ್ ವಿವರ್ ಕೂಡ ಆಗಿರ್ತಾರೆ, ಅಂದರೆ ನೇಕಾರರ ಬೆಲೆಯಲ್ಲೇ ನೀವು ಇಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡ್ಬೋದು. ನೀವು ಇಲ್ಲೇನು ನೋಡ್ತಿದ್ದೀರೋ ಇದು ಕ್ಲಿಪ್ ಬಂದುಬಿಟ್ಟು ಕಸ್ಟಮರ್ಸ್ದು ಕ್ಲಿಪ್ ಆಗಿರುತ್ತೆ. ಅಂದರೆ ಕಸ್ಟಮರ್ಸು ಶಾಪ್ನ ವಿಸಿಟ್ ಮಾಡಿರೋವಂಥ ಕ್ಲಿಪ್ ಆಗಿರುತ್ತೆ. ಇದೆಲ್ಲ ಹ್ಯಾಪಿ ಕಸ್ಟಮರ್ಸ್ ಅಂತಲೇ ಹೇಳ್ಬೋದು. ಇವರೆಲ್ಲ ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಅಷ್ಟೆಲ್ಲ ಹೊರಗಡೆಯಿಂದನೂ ಕೂಡ ಕಸ್ಟಮರ್ಸ್ ವಿಸಿಟ್ ಮಾಡಿರೋವಂಥ ಕ್ಲಿಪ್ ಆಗಿರುತ್ತೆ. ಅಂದರೆ ನಾರ್ತ್ ಕರ್ನಾಟಕದಿಂದನೂ ಕೂಡ, ಬಟ್ ಆ ಕಡೆಯಿಂದ ದಾವಣಗೆರೆ, ಗದಗು, ಈ ಥರ ಬೇರೆ ಬೇರೆ ಡಿಸ್ಟ್ರಿಕ್ಕಿಂದ ಕೂಡ ಕಸ್ಟಮರ್ಸು ಶಾಪ್ನ ವಿಸಿಟ್ ಮಾಡಿದ್ದಾರೆ. ಸೊ ಮದುವೆಗೆ ಅಂತ ಅಥವಾ ಓನ್ ಪರ್ಪಸ್ಗೆ ಅಥವಾ ಫಂಕ್ಷನ್ಸ್ಗೆ ಅಂತ ಅಥವಾ ಗಿಫ್ಟಿಂಗ್ ಪರ್ಪಸ್ಗೆ ಅಂತಲೂ ಕೂಡ ಬಲ್ಕಲ್ಲಿ ಸ್ಯಾರಿ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಇದೇ ರೀತಿ ನಿಮಗೂ ಯಾರಿಗಾದರೂ ನಿಮ್ಮನೆ ಫಂಕ್ಷನ್ಸ್ಗೆ ಬೇಕಾಯಿತು ಅಂದರೆ, ಬಲ್ಕ್ ಕ್ವಾಂಟಿಟಿಲಿ ಬೇಕಾಯಿತು ಅಂದರೆ, ಅಥವಾ ಸಿಂಗಲ್ ಪೀಸ್ ಬೇಕಾಯಿತು ಅಂದರೂ ಕೂಡ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ. ತುಂಬ ಒಳ್ಳೆ ಕಲೆಕ್ಷನ್ಸು ನೇಕಾರರ ಪ್ರೈಸಲ್ಲಿ, ಅಂದರೆ ವಿವರ್ಸ್ ಪ್ರೈಸಲ್ಲಿ ನಿಮಗೆ ಇಲ್ಲಿ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ಬನ್ನಿ, ಇನ್ನು ಇವ್ರದ್ದು ಶಾಪ್ ಲೊಕೇಶನ್ ಬಗ್ಗೆ ಹೇಳೋದಾದ್ರೆ ಇದು ಬಂದ್ಬಿಟ್ಟು ಬ್ಯಾಂಗ್ಳೂರು ಯಲಹಂಕ ನಿಯರ್ ಅಗ್ರಹಾರ ಬಡಾವಣೆಯಲ್ಲಿ ಲೊಕೇಟ್ ಆಗಿರುತ್ತೆ. ಮೋರ್ ಇನ್ಫಾರ್ಮೇಷನ್ಗೆ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಲೊಕೇಶನ್ ಸಮೇತವಾಗಿ ನಿಮಗೆ ಗೈಡ್ ಮಾಡ್ತಾರೆ. ಸೊ ಬನ್ನಿ, ಬ್ಯೂಟಿಫುಲ್ ಆಗಿರೋಂಥ ಕಲೆಕ್ಷನ್ಸ್ ಸರಿ ನೋಡ್ಕೊಂಬರೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ಶಾಪ್ ನೇಮ್ ಹೇಳ್ಬಿಡಿ. ಎಲ್ರಿಗೂ ನಮಸ್ಕಾರ. ದಿವಾಕರ್ ಕ್ರಿಯೇಷನ್ಸ್ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟಗಾರರು. ಇವತ್ತು ಎಲ್ರಿಗೂ ವಿಶೇಷವಾಗಿ 1 ಗ್ರಾಮ್ ಗೋಲ್ಡ್ ಜರಿಯನ್ನು ಉಪಯೋಗಿಸಿ ರೇಷ್ಮೆ ಸೀರೆಗಳನ್ನ ತಯಾರಿಸಿದೀವಿ. ಎಲ್ಲ ಅಪ್ಪಟ ಕೈಮಗ್ಗದಿಂದ ತಯಾರಿಸಿರ್ತಕ್ಕಂಥ ಸೀರೆಗಳಾಗಿರುತ್ತೆ. ತುಂಬಾನೇ ವಿಶೇಷವಾಗಿರುತ್ತೆ. ಇದೊಂದು ಪ್ರತಿಯೊಂದು ಸೀರೆನೂ ಎಲ್ಲ ಹೊಸದಾಗಿ ಮಾಡಿರ್ತಕ್ಕಂಥದ್ದು, ತುಂಬಾ ವಿಶೇಷವಾಗಿರುತ್ತೆ. ಮತ್ತೆ ಇನ್ನೊಂದು, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ ಅಂತ ಹೇಳ್ತೀನಿ. ಮತ್ತೆ ಕೆಲವು ಕಲೆಕ್ಷನ್ಸ್ಗಳನ್ನ ನಾನು ತೋರ್ಸಕ್ ಇಷ್ಟಪಡ್ತೀನಿ. ಕೆಲವೆಲ್ಲ ನಿಮಗೂ ಕೂಡ ಹಬ್ಬದ ಶುಭಾಶಯಗಳು ಸರ್ ನಮ್ಮ ಕಡೆಯಿಂದ. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ ಏನಿದ್ದಾರೆ, ದಿವಾಕರ್ ಕ್ರಿಯೇಷನ್ ಸಬ್ಸ್ಕ್ರೈಬರ್ ಎಲ್ರಿಗೂ ನಮಸ್ಕಾರ. ನಿಮ್ಮ ಆಶೀರ್ವಾದ ಸಹ ನಮ್ಮ ಮೇಲೆ ಇರಲಿ. ಇದೆಲ್ಲ 1 ಗ್ರಾಮ್ ಗೋಲ್ಡ್. ಎಸ್, ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜರಿ ಉಪಯೋಗಿಸಿ ತಯಾರಿಸಿರುವಂತ ಸೀರೆಗಳಿದೆಲ್ಲ. ಮೇಡಮ್, ಇದೆಲ್ಲ ಕಳೆದ 30 ವರ್ಷಗಳಿಂದ ಏನು ಡಿಸೈನ್ಸ್ ಗಳಿತ್ತು, ಸೊ ಅದನ್ನ ಇವತ್ತು ಮತ್ತೆ ರೆಡಿ ಮಾಡಿರ್ತಕ್ಕಂಥ ಡಿಸೈನ್ಸ್ಗಳು. ಇದನ್ನ ನೀವು ಹತ್ರದಿಂದ ತೋರಿಸ್ಬೋದು. ನೀವು ನೋಡಿ, ಇದು ಯಾವ ರೀತಿ ಇದೆ. ಇದು ಬಾರ್ಡರ್, ಇದು ಅಪ್ಪಟ ಕೈಮಗ್ಗದ್ದು, ಮತ್ತೆ ಇದು ಕಡಿಯಾಲ್ ಅಂತ ಕರೀತಾರೆ. ಇದು ಬಾರ್ಡರ್ ಭಾಗನೇ ಸಪರೇಟ್ ಇರುತ್ತೆ, ಬಾಡಿ ಭಾಗ ಸಪರೇಟ್ ಇರುತ್ತೆ. ಪಲ್ಲು ನೋಡ್ಬೋದು. ಇದೆಲ್ಲ ಹ್ಯಾಂಡ್ಲೂಮ್ ಕಲೆಕ್ಷನ್ ಇರುತ್ತೆ, ಪ್ಯೂರ್ ಕೈಮಗ್ಗದ ಸೀರೆಗಳು. ಇದು ಬ್ಲೌಸ್ ಭಾಗ ಆಗಿರುತ್ತೆ. ಮತ್ತೆ ಬುಟ್ಟ ಎಲ್ಲ ತಿರುಗಿಸಿರುವಂತ ಬುಟ್ಟಗಳಿದೆಲ್ಲ, ಕಟಿಂಗ್ ಬುಟ್ಟ ಅಲ್ಲ, ತಿರುಗಿಸಿರುವಂತ ಬುಟ್ಟ. ಎಲ್ಲ ಟ್ವಿಸ್ಟೆಡ್ ಇರುತ್ತಲ್ವಾ? ಟರ್ನಿಂಗ್ ಬುಟ್ಟ. ಸೊ ಯಾವ್ದೇ ಸಿಗಾಕೊಡುತ್ತೆ ಅನ್ನೋ ಪ್ರಾಬ್ಲಮ್ ಏನು ಇರೋದಿಲ್ಲ. ಇಲ್ಲ. ಇದು ಸಹ ಇದು ಗಂಡ ಬೇರುಂಡ ಅಂತ ಬುಟ್ಟ. ಇದು ಬಾರ್ಡರ್ ಕೂಡ ಅದನ್ನೇ ಹಾಕಿರೋದು. ತುಂಬಾ ಫೇಮಸ್ ಆಗಿರ್ತಕ್ಕಂತ ಬಾರ್ಡರ್. ಇದು ಕಲರ್ ನೋಡಿ, ಕಲರ್ ಕಾಂಬಿನೇಷನ್ ಕೂಡ ಕಾಂಬಿನೇಷನ್ಸ್ ಪ್ರತಿಯೊಂದು ತುಂಬಾ ಯೂನಿಕ್ ಇರುತ್ತೆ, ಬ್ಯೂಟಿಫುಲ್ ಆಗಿದೆ.
1 ಮೀಟರ್ ಕಂಚಿ ಪಲ್ಲು ಇರುತ್ತೆ. ಹಾ ಇದು ಬ್ಲೌಸ್ ಕಾಂಬಿನೇಷನ್ ಆಗಿರುತ್ತೆ ಇದೆಲ್ಲ. ಓಕೆ. ಸೊ ಬಾರ್ಡರ್ ಡಿಸೈನ್ಸ್ ಎಲ್ಲ ಅಬ್ಸರ್ವ್ ಮಾಡ್ಬೋದು, ಎಂತ ಬ್ಯೂಟಿಫುಲ್ ಆಗಿದೆ, ಎಲ್ಲ ಯೂನಿಕ್. ಓಕೆ. ಸೊ ಇದು ನೋಡ್ಬೋದು, ತುಂಬಾನೇ ಯೂನಿಕ್ ಇರುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಪೂರ್ತಿ ವಿಡಿಯೋನ ನೋಡಿ, ಅರ್ಧ ಮಾತ್ರ ದಯವಿಟ್ಟು ನೋಡಬೇಡಿ, ಫುಲ್ ನೋಡಿ. ಯಾಕೆಂದ್ರೆ ನಾನು ಏನ್ ಹೇಳ್ತೀನಿ ಅಂತ ನಿಮ್ಗೆ ಫುಲ್ ಅರ್ಥ ಆಗುತ್ತೆ ಫುಲ್ ವಿಡಿಯೋ ನೋಡಿದಾಗ ಮಾತ್ರ. ಬುಟ್ಟ ಎಲ್ಲ, ಬುಟ್ಟ ಕಾನ್ಸೆಪ್ಟ್ ಕೂಡ ಅಷ್ಟೇ ನಿಮಗೆ ಯುನಿಕ್ ಆಗಿದೆ. ಎಲ್ಲ 1 ಗ್ರಾಮ್ ಗೋಲ್ಡ್ ಜರಿಯನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಸೀರೆಗಳು. ವಾವ್. ನೀವು ಪಲ್ಲು ಭಾಗ ನೋಡ್ಬೋದು, ತುಂಬಾ ಗಟ್ಟಿ ಪಲ್ಲು ಇರುತ್ತೆ. ಬಾರ್ಡರ್ ಸಹ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಕಲರ್ ಕಾಂಬಿನೇಷನ್ ವೆರಿ ಕ್ಲಾಸಿ ಆಗಿರುತ್ತೆ. ಹಾ, ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್. ರುದ್ರಾಕ್ಷಿ ಬಾರ್ಡರ್. ಬ್ಲೌಸ್ ಇದು. ಓಕೆ. ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಇರುತ್ತಲ್ವಾ? ಸೊ ಕಲರ್ ಕಾನ್ಸೆಪ್ಟ್ ನೋಡಿ ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಫ್ಯಾನ್ಸಿ ಕಲರ್ಸ್ ಅಲ್ವಾ? ಸೊ ತುಂಬಾ ಹೈ ಫ್ಯಾನ್ಸಿ ಕಲರ್. ಬಾರ್ಡರ್ ಫುಲ್ ಟ್ರೆಡಿಷನಲ್ ಇರುತ್ತಲ್ಲ ಇದೆಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಬಾರ್ಡರ್ ಡಿಸೈನು. ಬುಟ್ಟ ಕಾನ್ಸೆಪ್ಟ್, ಲೈನ್ ಬುಟ್ಟ ಬಂದಿದೆ ಅಲ್ವಾ? ಸೊ ವಿತ್ ಮ್ಯಾಂಗೋ ಬುಟ್ಟ ಜೊತೆಗೆ. ಓಕೆ. ಇದು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಂತ ಕಾಂಬಿನೇಷನ್ಸ್. ವಿಡಿಯೋನ ನೋಡ್ತಿರ್ತಕ್ಕಂಥವ್ರು ದಯವಿಟ್ಟು ಯಾವ ಸೀರೆ ಇಷ್ಟ ಆಗುತ್ತೆ ಆ ಸೀರೆನ ಇಮಿಡಿಯೇಟ್ ಆಗಿ ಸ್ಕ್ರೀನ್ ಶಾಟ್ ಮಾಡಿ ಕಳಿಸಿ. ನಿಮ್ಗೆ ಬೇಕಂದ್ರೆ ನಾನು ಬೇಕಾದ್ರೆ ಕೊರಿಯರ್ ಮಾಡ್ಕೊಡ್ತೀನಿ. ಆದಷ್ಟು ನೀವು ಕೊರಿಯರ್ ಮಾಡಿಸ್ಕೊಳ್ಳೋದಕ್ಕಿಂತ ಇಂಥ ಕಾಸ್ಟ್ಲಿ ಸೀರೆಗಳನ್ನ ಶಾಪ್ಗೆ ಬರೋದು ತುಂಬಾ ಒಳ್ಳೇದು. ಯಾಕಂದ್ರೆ ಶಾಪ್ಗೆ ಬಂದ್ರೆ ಏನ್ ಜರಿ ಉಪಯೋಗಿಸಿರ್ತೀವಿ, ಏನ್ ರೇಷ್ಮೆ ಹಾಕಿದೀವಿ ಅಂತ ಕೈಯಲ್ಲಿ ಫೀಲ್ ಮಾಡಿ, ಸೊ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾವ ಕ್ವಾಲಿಟಿ ಇರುತ್ತೆ ಅಂತ. ಸೊ ಈ ಬಾರ್ಡರ್ ನೋಡ್ಬೋದು ನೀವು, ಇದೆಲ್ಲ ಆರ್ಣಿ ಬಾರ್ಡರ್. ಇದು ಪಲ್ಲು ಸಹ ಗಟ್ಟಿ ಪಲ್ಲು ಬರುತ್ತೆ. ನೀವು ಬುಟ್ಟ ನೋಡ್ಬೋದು, ತುಂಬಾ ಯೂನಿಕ್ ಇರುತ್ತೆ. ಎಲ್ಲ ಟರ್ನಿಂಗ್ ಬುಟ್ಟ ಆಗಿರುತ್ತೆ, ಅಂದ್ರೆ ತಿರುಗಿಸಿರೋ ಬುಟ್ಟ ಅಂತ ಕರಿತೀವಿ ಇದನ್ನ. ಒಂದು ಸಿಲ್ವರ್ ಇರುತ್ತೆ, ಒಂದು ಗೋಲ್ಡ್ ಜರಿ ಇರುತ್ತೆ. ಬಾರ್ಡರ್ ತುಂಬಾ ಟ್ರೆಡಿಷನಲ್ ಬಾರ್ಡರ್ ಇರುತ್ತೆ. ಇವನ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಟ್ರೆಡಿಷನಲ್ ಇರುತ್ತೆ. ಇದು ಸೂಪರ್ ಆಗಿದೆ. ಸೊ ಬಾಟಲ್ ಗ್ರೀನ್ ವಿತ್ ಮರೂನ್ ಕಾಂಬಿನೇಷನ್. ನಿಮ್ಗೆ ಮರೂನ್ ಬರುತ್ತೆ. ಓಕೆ. ಎಷ್ಟು ಚೆನ್ನಾಗಿದೆ ನೋಡಿ ಜರಿ ಎಲ್ಲ, ತುಂಬಾ ಹೈ ಕ್ವಾಲಿಟಿ 1 ಗ್ರಾಮ್ ಗೋಲ್ಡ್ ಜರಿ ಇರುತ್ತಲ್ವಾ ಸರ್ ಇದೆಲ್ಲ? ಎಸ್ ಮೇಡಮ್. ಓಕೆ. ಕಮಲದ್ದು ನಿಮಗೆ ಬುಟ್ಟ ಕೊಟ್ಟಿದ್ದಾರೆ ವಿತ್ ರೌಂಡ್ ಬುಟ್ಟ. ಸೂಪರ್. ಒಳ್ಳೆ ಪೇಸ್ಟಿಯಲ್ ಸ್ಯಾರಿ. ಜರಿ ಬಂದ್ಬಿಟ್ಟು ಎಲ್ಲ 1 ಗ್ರಾಮ್ ಗೋಲ್ಡ್, ಪ್ಯೂರ್ ಕೈ ಮಗ್ಗದ ಸೀರೆ ಆಗಿರುತ್ತೆ. ನೀವು ಎಷ್ಟು ಫ್ರೆಶ್ನೆಸ್ ಇರುತ್ತೆ ಅಂತ ನೀವು ನೋಡ್ಬೋದು. ನಾನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಸಹ ಒಂದ್ಸರಿ ಹೇಳಿದ್ದೆ, ಇಷ್ಟು ಫ್ರೆಶ್ನೆಸ್ ಆಗಿರೋ ಸೀರೆಗಳನ್ನ ನೀವು ದೇವ್ರಿಗೆ ಗುಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಸೊ ಆ ಮಾತನ್ನ ಕೇಳಿ ಎಷ್ಟೋ ಜನ ಕಸ್ಟಮರ್ಸ್ ಫ್ರೆಶ್ ಆಗಿರೋ ಸೀರೆ ಬೇಕು ಅಂತ ನಮ್ ಶಾಪಿಗೆ ಬಂದು ನೇಕಾರ್ ಸಪೋರ್ಟ್ ಮಾಡಿದ್ರು. ಸೊ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ತಗೊಂಡೋದ್ರು. ಸರ್ ನೀವೊಂದ್ ಮಾತು ಹೇಳಿದ್ರಿ, ಅದನ್ನ ನೋಡಿ ನಾವ್ ಇಷ್ಟು ದೂರ ಬಂದಿದೀವಿ, ದೇವ್ರಿಗೆ ಯಾರ ಮೈ ಮೇಲೂ ಹಾಕಿಲ್ಲ ಈ ತರ ಸೀರೆಗಳು, ಆ ತರ ಸೀರೆಗಳು ಬೇಕು ಅಂತ ಹೇಳಿ. ಸೊ ತುಂಬಾ ಜನ ಸಪೋರ್ಟ್ ಮಾಡಿದ್ರು ನಮ್ ಸಬ್ಸ್ಕ್ರೈಬರ್, ಅವ್ರಿಗೆಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಸೂಪರ್. ಓಕೆ. ಸೊ ಇದು ಒಳ್ಳೆ ಟ್ರೆಡಿಷನಲ್ ಆಗಿರುತ್ತೆ. ಬಾರ್ಡರ್ ಕಲರ್ ಕೂಡ ತುಂಬಾ ಕಲರ್ ಕಾಂಬಿನೇಷನ್ ನೋಡಿ. ಸೊ ಬುಟ್ಟ ನೋಡಿ, ಇದೆಲ್ಲ ಸ್ಮಾಲ್ ಮೋಟಿವ್ಸ್ ಬುಟ್ಟ ಇರುತ್ತೆ. ಪಲ್ಲು ರಿಚ್ ಪಲ್ಲು ಇರುತ್ತೆ. ಬ್ಲೌಸ್ ಡಬಲ್ ಶೇಡ್ ಇದೆ, ಇದು ಡ್ಯುಯಲ್ ಶೇಡ್ ಅಲ್ಲಿ ಬಂದಿರುತ್ತೆ. ಬಾರ್ಡರ್ ನೋಡಿ, ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ. ಪಿಕಾಕ್ ಬಾರ್ಡರ್ ಕೊಟ್ಟಿದ್ದಾರೆ ನಿಮಗೆ. ಸೊ ಪಿಕಾಕ್ ಡಿಸೈನ್ ಕೂಡ ಅಷ್ಟೇ ತುಂಬಾ ಯುನೀಕ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ವಿತ್ ಬೆಂಟೆಕ್ಸ್ ಬಾರ್ಡರ್ ಜೊತೆಗೆ ಕಲರ್ ಕಾಂಬಿನೇಷನ್ ಅಷ್ಟೇ ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಓಕೆ. ಸೊ ಇದೆಲ್ಲ ನಿಮ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಬಂದಿರತಕ್ಕಂತ ರೆಡಿ ಮಾಡಿರ್ತಕ್ಕಂತ ಕಲೆಕ್ಷನ್ಸ್ ಗಳಿದೆಲ್ಲ. ಮತ್ತೆ ಯಾರ ಮನೆಯಲ್ಲಿ ಮದುವೆ ಮತ್ತೆ ಶುಭ ಸಮಾರಂಭಗಳಿರುತ್ತೆ, ಅವರು ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್ ಗೆ ಭೇಟಿ ಮಾಡಿದ್ರೆ ತುಂಬಾ ಒಳ್ಳೊಳ್ಳೆ ಯೂನಿಕ್ ಕಲೆಕ್ಷನ್ಸ್ ಗಳು ಖಂಡಿತವಾಗ್ಲೂ ಸಿಗುತ್ತೆ ನಿಮ್ಗೆ. 10 ಶಾಪ್ ಅಲ್ಲಿ ಸುತ್ತಿ ತಿರ್ಗೋದಕ್ಕಿಂತ ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್ ಗೆ ಬಂದ್ಬಿಟ್ರೆ ನಿಮ್ಗೆ ತುಂಬಾನೇ ಯೂನಿಕ್ ಆ ರೀತಿ ಕಲೆಕ್ಷನ್ಸ್ ಗಳನ್ನ ನಾನು ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ನೋಡಿ ತುಂಬಾ ಟ್ರೆಡಿಷನಲ್ ಇದು.
ವಾವ್, ಸೆಲ್ಫ್ ಅಲ್ಲಿ ತುಂಬಾ ಇದೆ. ಚೆನ್ನಾಗಿದೆ. ಎಸ್ ಮೇಡಮ್, ಸೆಲ್ಫ್ ಬರುತ್ತೆ, ಪಲ್ಲು ಸೆಲ್ಫ್, ಬಾರ್ಡರ್ ಎಲ್ಲ ಸೆಲ್ಫ್, ಸೆಲ್ಫ್ ಬ್ಲೌಸ್ ಇರುತ್ತೆ. ಮಾತ್ರ ಕಾಂಟ್ರಾಸ್ಟ್ ಅಲ್ವಾ ಸರ್? ಎಸ್ ಮೇಡಮ್, ಓಕೆ. ಬ್ಲೌಸ್ ಕೂಡ ನಿಮ್ಗೆ ಅದೇ ತರ ಬರುತ್ತೆ, ನೋಡ್ಬೋದು. ಬುಟ್ಟ ನೋಡಿ ತುಂಬಾ ಚೆನ್ನಾಗಿದೆ. ಕಲರ್ ತುಂಬಾ ಈಗೆಲ್ಲ ತುಂಬಾ ಟ್ರೆಡಿಷನಲ್ ಬೇಕು ಅಂತ ಹೇಳಿ ನನಗೆ ತುಂಬಾ ಜನ ಕಾಲ್ ಕೂಡ ಮಾಡಿದ್ದಾರೆ. ಸೊ ಅಂತವ್ರು ಈ ವಿಡಿಯೋ, ಅವ್ರ ವಿಡಿಯೋ ಹೇಳಿದೀನಿ, ಖಂಡಿತವಾಗ್ಲೂ ನಿಮ್ಗೋಸ್ಕರ ಆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೀನಿ. ಸೊ ಇದು ಕೂಡ ಕಂಪ್ಲೀಟ್ ಸೆಲ್ಫ್ ಸರ್, ಇದು ಬ್ಲೌಸ್ ಕೂಡ ಸೆಲ್ಫ್ ಏನಾ? ಫುಲ್ ನಿಮ್ಗೆ ಸೆಲ್ಫ್ ಬರುತ್ತೆ, ಆಲ್ ಸೆಲ್ಫ್ ಇದು. ವಾವ್, ತುಂಬಾ ಬ್ಯೂಟಿಫುಲ್ ತುಂಬಾ ಆಗಿದೆ. ಟ್ರೆಡಿಷನಲ್ ಆಗಿರುತ್ತೆ ಇದು. ಕಲರ್ ಕೂಡ ಟ್ರೆಡಿಷನಲ್ ಕಲರ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕಲರ್ ವೈಸ್. ಇದು ಕೂಡ ನೋಡಿ, ಬೇಬಿ ಪಿಂಕ್, ಬೇಬಿ ಪಿಂಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಂಬಿನೇಷನ್. ಸ್ಕರ್ಟ್ ಬಾರ್ಡರ್ ಅಲ್ಲಿ ಇರುತ್ತಲ್ವಾ ಸರ್? ಅಲ್ಲ, ಇದು ಬಂದ್ಬಿಟ್ಟು ನಿಮ್ ಬ್ಲೌಸ್. ಇದು ನಿಮ್ಗೆ ಬಾರ್ಡರ್ ಬಂದ್ಬಿಟ್ಟು ನಿಮ್ಗೆ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಇರುತ್ತೆ, ಮೇಲ್ಗಡೆ ಬಾರ್ಡರ್ ಚಿಕ್ಕದ್ ಬರುತ್ತೆ. ಎಲ್ಲ ಹೈ ಫ್ಯಾನ್ಸಿ ಕಲರ್. ಮತ್ತೆ ಇದು ನೋಡಿ, ಇದೊಂದು ಒಳ್ಳೆ ಟ್ರೆಡಿಷನಲ್ ಕಲರ್. ಇದು ಮತ್ತೆ ಒಳ್ಳೆ ಟ್ರೆಡಿಷನಲ್ ಆಗಿರುತ್ತೆ ಇದು ಸೀರೆ. ಕಾಂಬಿನೇಷನ್ ನೋಡ್ಬೋದು. ವಾವ್, ಗ್ರೀನ್, ಸೂಪರ್ ಕಾಂಬಿನೇಷನ್. ಸೂಪರ್. ಪಲ್ಲು ನೋಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆಲ್ ಓವರ್ ಗೋಲ್ಡನ್ ಜರಿನೇ ಇದೆ ಅಲ್ವಾ ಸರ್? ಎಸ್ ಮೇಡಮ್, ಗೋಲ್ಡನ್ ಜರಿ, ಫುಲ್ ಟ್ರೆಡಿಷನಲ್. 1 ಗ್ರಾಮ್ ಗೋಲ್ಡ್ ಜರಿ. ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ. ಓಕೆ ಮೇಡಮ್, ಇದು ಟೆಂಪಲ್ ಅಂದ್ರೆ ನೋಡ್ಬೋದು ನೀವು. ಇದು ತುಂಬಾ ವರ್ಷಗಳಿಂದ ನಮ್ಮ ಅವ್ರ ತಂದೆ ಕಾಲದಿಂದನೂ ಇದನ್ನ ಮಾಡ್ಕೊಂಡ್ ಬಂದಿರತಕ್ಕಂಥ ಡಿಸೈನ್ ಇದು. ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಈ ತರ ಟೆಂಪಲ್ಗಳಿಗೆ. ಆಕ್ಚುಲಿ ಈಗ ನಾನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಇದನ್ನ. ಎಷ್ಟು ಹಳೇದಾದ್ರೂ ಕೂಡ ಯಾವಾಗ್ಲೂ ಹೊಸದಾಗೆ ಇರುವಂತ ಕಲೆಕ್ಷನ್. ನಾನು ಹೇಳಿದ್ನಲ್ಲ, ಈಗ ನಾವ್ ಈ ಜನರೇಷನ್ ಅವರು, ನಮ್ಮ ಅವ್ರ ತಂದೆ ಕಾಲದಿಂದನೂ ಇದನ್ನ ಸುಮಾರು 100 ವರ್ಷದಿಂದನೂ ಇದಕ್ಕೆ ಒಂದು ಒಳ್ಳೆ ಇತಿಹಾಸ ಇದೆ ಈ ಡಿಸೈನ್. ಹೌದೌದು, ಯಾರು ಇಲ್ಲ ಅಂತ ಹೇಳಲ್ಲ ಅಲ್ವಾ ಸರ್? ಕಲೆಕ್ಷನ್ ನೋಡಿದ ತಕ್ಷಣ ಲೈಕ್ ಆಗುವಂತ ಕಲೆಕ್ಷನ್. ಇದನ್ನ ಆಕ್ಚುಲಿ ಫಸ್ಟ್ ನಮ್ಮ ತಾತ ಅವರು ಮಾಡಿದಂತ ಡಿಸೈನ್ಸ್ ಇದು. ಓಕೆ. ಸೊ ಆಮೇಲೆ ಇದು ಬಜಾರ್ಗೆ ಕಂಟಿನ್ಯೂಟಿ ಆಗಿದೆ. ಇವತ್ತು ಇದೇನಾಗಿದೆ, ಇದು ಪ್ಯೂರ್ ಕೈಮಗ್ಗದ್ದು. ಮತ್ತೆ ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜರಿನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು. ಈಗ ಏನಾಗಿದೆ, ಕಂಪ್ಯೂಟರೈಸ್ ಮಗ್ಗಗಳಲ್ಲಿ ಮತ್ತೆ ಮಿಷಿನ್ ಮಗ್ಗಗಳೆಲ್ಲ ಈ ತರ ಡಿಸೈನ್ಸ್ ಗಳು ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಆತರ ಎಷ್ಟೇ ಬರ್ಲಿ, ಇದಕ್ಕಿರೋ ವ್ಯಾಲ್ಯೂ, ವರ್ಜಿನ್ ಇರೋ ವ್ಯಾಲ್ಯೂ ಇದ್ದೇ ಇರುತ್ತೆ ಮೇಡಮ್. ಇವತ್ತಿಗೂ ಕೂಡ ಕೈ ಮಗ್ಗದ ಸೀರೆಯಲ್ಲಿ ಟೆಂಪಲ್ ಇದೆಯಾ ಅಂತ ಇವತ್ತಿಗೂ ಕೇಳ್ಕೊಂಡ್ ಬರ್ತಾರೆ. ಸೊ ಅದಕ್ಕೋಸ್ಕರ ನಾನು ಈಗ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಈ ಕಲರ್ ಮೇಲೆ ಮಲ್ಟಿ ಕಲರ್ ಅಲ್ಲಿ ನಿಮಗೆ ಟೆಂಪಲ್ ಡಿಸೈನ್, ಸೊ ದಟ್ ಇಸ್ ಎ ವೆರಿ ಯುನಿಕ್ ಕ್ರಿಯೇಷನ್ ಅಂತಾನೆ ಹೇಳ್ಬೋದು. ಮತ್ತೆ ಚೆನ್ನಾಗಿದೆ. ಇದು ಕೂಡ ನೋಡ್ಬೋದು, ಇದು ರೈಸಿಂಗ್ ಟೆಂಪಲ್. ಇದು ಸಹ ನಿಮ್ಗೆ ಪ್ಯೂರ್ ಕೈ ಮಗ್ಗದಲ್ಲಿ ಮಾಡಿರ್ತಕ್ಕಂಥದ್ದು. ರೈಸಿಂಗ್ ಟೆಂಪಲ್ ರೈಸಿಂಗ್ ಬಾರ್ಡರ್ ತರ ಕಂಪ್ಲೀಟ್ ಗೋಲ್ಡ್ ಜರಿ ವಿವಿಂಗ್ ಇರುತ್ತಾ? ಇದು ಕೂಡ ಗೋಲ್ಡ್ ಜರಿ ಅಂದ್ರೆ 1 ಗ್ರಾಮ್ ಗೋಲ್ಡ್ ಜರಿನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಸೀರೆ ಇದು. ನೋಡಿ, ನೀವು ಬ್ಯಾಕ್ ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ. ಇದು ವಿವಿಂಗ್ ಮೆಥಡ್ ಹೇಗಿದೆ ಅಂತ ನೋಡಿ. ಫ್ರಂಟ್ ಹೇಗಿರುತ್ತೆ ಕ್ಲಿಯಾರಿಟಿ, ಬ್ಯಾಕ್ ಸಹ ಹಿಂದೆ ಒಂದು ಜರಿ ನಿಮ್ಗೆ ಕಾಣಿಸೋದಿಲ್ಲ ನೋಡಿ. ಜರಿನೇ ಗೊತ್ತಾಗೋದಿಲ್ಲ ಹಿಂದ್ಗಡೆ ಅಂತ, ಆತರ ಇರುತ್ತೆ ಇದು ವರ್ಕ್. ನೋಡಿ ಹೇಗಿರುತ್ತೆ ನೋಡಿ ವರ್ಕ್. ಇದು ಕಂಪ್ಲೀಟ್ಲಿ ಫುಲ್ ಲಾಕ್ ಇರುತ್ತೆ ಇದೆಲ್ಲ. ಚೆನ್ನಾಗಿದೆ. ಕಂಪ್ಲೀಟ್ ಗೋಲ್ಡನ್ ಕಲರ್ ವಿತ್ ಮರೂನ್, ಕಂಚಿ ಮರೂನ್ ಅಂತ ಹೇಳ್ಬೋದಾ ಸರ್ ಇದನ್ನ? ಆಕ್ಚುಲಿ ತುಂಬಾ ಕೇಳ್ತಿದ್ರೆ ಮೇಡಮ್. ಹೌದು, ಮೊದಲು ಬರ್ತಿತ್ತಲ್ಲ ಆ ತರದ್ದು ಮಾಡ್ಕೊಡಿ ಅಂತ ತುಂಬಾ ಜನ ಕಸ್ಟಮರ್ಸ್ ಕೇಳಿದ್ರು. ಸೊ ಅವ್ರಿಗೋಸ್ಕರ ಮತ್ತೆ ನಾನು ಮಾಡ್ತಿದ್ದೀನಿ ಇದನ್ನ. ಬ್ಯೂಟಿಫುಲ್ ಕಲೆಕ್ಷನ್. ಇದೆಷ್ಟು ಚೆನ್ನಾಗಿ ಕೊಟ್ಟಿದಾರಲ್ವಾ? ಎಸ್ ಮೇಡಮ್. ಪಲ್ಲುಗೆ ನಿಮಗೆ ಬ್ಲೂ ಕಲರ್ ಟೆಂಪಲ್ ವರ್ಕ್ ಅದಕ್ಕೆ ಹೈಲೈಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ರೈಸಿಂಗ್ ಬಾರ್ಡರ್ ಅಲ್ವಾ ಸರ್? ಅಂದ್ರೆ ಸ್ಟಾರ್ಟಿಂಗ್ ನೋಡಿ ಈ ತರ ಬರುತ್ತೆ, ಸ್ಮಾಲ್ ಆಗಿ ಸ್ಟಾರ್ಟ್ ಆಗುತ್ತೆ ಒಂದ್ ಕಡೆಯಿಂದ. ನೈಸ್. ನೋಡಿ, ಒಂದ್ ಸಾರಿ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್. ಸೊ ಅಲ್ಲಿಂದ ಬರುತ್ತೆ ಸ್ಟಾರ್ಟಿಂಗ್. ಈಗ ಇದು ಸ್ವಲ್ಪ ರೈಸ್ ಆಗುತ್ತೆ. ಸೊ ನಂತರ ಏನಾಗುತ್ತೆ, ಸೊ ಅಪ್ ಟು ಪಲ್ಲುವರೆಗೂ ಬರುತ್ತೆ ಅನ್ಸುತ್ತಲ್ವಾ? ನೋಡಿ, ಹಾಗೆಯೇ ರೈಸ್ ಆಗುತ್ತೆ.
ಅಪ್ ಟು ಪಲ್ಲುವರೆಗೂ ಏನಾಗುತ್ತೆ ಹಾಗೆ ರೈಸ್ ಬರುತ್ತೆ. ಸೊ ಕಾಲ್ ನೆರಿಗೆಯಿಂದ ಸ್ಟಾರ್ಟ್ ಆಗಿ ಶೋಲ್ಡರ್ಗೂ ಹಾಗೆ ರೈಸ್ ಆಗ್ತಾ ಇರುತ್ತೆ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಟ್ರೆಡಿಷನಲ್ ಲುಕ್ ಮೇಡಮ್. ಇವತ್ತೇನಾಗಿದೆ, ಈ ಟ್ರೆಡಿಷನಲ್ ಅನ್ನೇ ತುಂಬಾ ಹೈ ಫ್ಯಾನ್ಸಿ ಆಗ್ಬಿಟ್ಟಿದೆ ಇವತ್ತು. ಹೌದೌದು. ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಲ್ವಾ ಸರ್ ಅದು? ಮತ್ತೆ ಮದುವೆ ಮತ್ತೆ ಶುಭ ಸಮಾರಂಭಗಳಿಗೆ ಈ ತರ ನಮ್ಮ ಟ್ರೆಡಿಷನಲ್ ಸೀರೆಗಳನ್ನ ಆದಷ್ಟು ಬಳಸಿ ನಮ್ಮಂತ ನೇಕಾರಗಳಿಗೆ ಸಪೋರ್ಟ್ ಮಾಡಿ ಇಂಥ ಸೀರೆಗಳನ್ನ ತಗೊಂಡು. ಸೊ ಇಂಥ ಸೀರೆಗಳು ನಿಮ್ಗೆ ಸಾಮಾನ್ಯವಾಗಿ ಇಲ್ಲೂ ಹೊರಗಡೆ ಸಿಗೋದಿಲ್ಲ. ಖಂಡಿತ. ಆದಷ್ಟು ನಿಮ್ಗೆ ಮಿಷಿನ್ ಮೇಡ್ ಸಿಗತ್ತೆ. ಸೊ ಇದೆಲ್ಲ ಆದಷ್ಟು ಕೈಮಗ್ಗದಲ್ಲಿ ತಯಾರಿಸಿರುವಂತದ್ದು, ಮತ್ತೆ 1 ಗ್ರಾಮ್ ಗೋಲ್ಡ್ ಜರಿನ ಉಪಯೋಗಿಸಿರ್ತಕ್ಕಂಥ ಸೀರೆಗಳು. ಮತ್ತೆ ಅದರಲ್ಲೇ ಸಹ ಸರ್ ಗೋಲ್ಡೇ ಮಾಡ್ತೀರಾ ನೀವು, ಸಿಲ್ವರ್ ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ರು ಪೇಸ್ಟಿಯಲ್ ಮೇಲೆ. ಸೊ ಅದನ್ನು ಕೂಡ ನಾನು ಮಾಡಿದೀನಿ, ನೋಡ್ಬೋದು ನೀವು. ಇದು ಕೂಡ ರೈಸಿಂಗ್ ಬಾರ್ಡರ್ ಅಲ್ಲೇ ಬರುತ್ತೆ. ಇದು ಸಹ ನಿಮ್ಗೆ ಪೇಸ್ಟಿಯಲ್ ಕಲರ್ ಮೇಲೆ ರೈಸಿಂಗ್ ಟೆಂಪಲ್. ಇದೆಲ್ಲ ಹೇಗೆ ಅಂದ್ರೆ ಒಂಥರ ಸೆಲೆಬ್ರಿಟಿ ಲುಕ್ ಇರುತ್ತೆ. ಇದು ಟ್ರೆಡಿಷನಲ್ ಬರೋದಿಲ್ಲ, ಒಂಥರ ಸೆಲೆಬ್ರಿಟಿ ಟೇಸ್ಟ್ ಇರುತ್ತೆ, ತುಂಬಾ ಯೂನಿಕ್ ಇರುತ್ತೆ. ಚೆನ್ನಾಗಿದೆ ಅಲ್ಲ? ಇದು ಲ್ಯಾವೆಂಡರ್ ಪಿಂಕ್ ಅಲ್ವಾ? ಎಸ್ ಮೇಡಮ್, ಅದು ಪ್ರತಿ ಸರಿ ಹೇಳ್ತೀನಿ, ಫ್ರೆಶ್ನೆಸ್ ನೋಡ್ಬೋದು ನಮ್ಮ ಅಂಗಡಿಯಲ್ಲಿ. ಯಾವುದೇ ಕಾರಣಕ್ಕೂ ಇದನ್ನ ಒಬ್ಬರ ಮೈ ಮೇಲೆ ಸಹ ನಾವು ಹಾಕಿರೋದಿಲ್ಲ. ಯಾರ್ ಮದ್ವೆ ಮತ್ತೆ ಶುಭ ಸಮಾರಂಭಗಳಿಗೆ ತಗೋತಾರೆ ಅವರೇ ಇದನ್ನ ಮೊದಲನೇ ಸಲ ಮೈ ಮೇಲೆ ಹಾಕುವಂತ ಇದಾಗಿರುತ್ತೆ. ಮತ್ತೆ ದೇವ್ರಿಗೆ ಸಹ ಎಷ್ಟೋ ಜನ ಸೀರೆಗಳನ್ನ ತಗೊಂಡು ಹೋಗ್ತಾರೆ. ಇಲ್ಲಿ ನಾವು ಯಾರ ಮೈ ಮೇಲೂ ಹಾಕಿರೋದಿಲ್ಲ, ತುಂಬಾ ಶುದ್ಧವಾಗಿರುತ್ತೆ ಸೀರೆಗಳು. ಮೊದಲನೇ ಸರಿ ನೀವೇನ್ ತಗೋತೀರಾ ಫಸ್ಟ್ ನೀವೇ ವೇರ್ ಮಾಡ್ತಕ್ಕಂತ ಜಾಗ ಇದು. ಇದು ಕೂಡ ರೈಸಿಂಗ್ ಬಾರ್ಡರ್ ಬಂದಿದೆ. ಇದು ಸಹ ರೈಸಿಂಗ್, ಲೈಟ್ ಚಾರ್ಟ್ ಅಲ್ಲೂ ಇದೆ, ಡಾರ್ಕ್ ಚಾರ್ಟ್ ಅಲ್ಲೂ ಇದೆ. ಓಕೆ, ಸೂಪರ್. ನೀವು ಎನಿ ಇನ್ಫಾರ್ಮೇಶನ್ಗೆ ವಾಟ್ ಎವರ್ ನಿಮಗೆ ಪ್ರೈಸ್ ಆಗಲಿ ಅಥವಾ ಕಲೆಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಏನೇ ಒಂದಕ್ಕಾದ್ರೂ ಕಾಲ್ ಮಾಡಿ, ಅವರು ನಿಮಗೆ ಡೆಫಿನೆಟ್ ಆಗಿ ರಿಪ್ಲೈ ಕೊಡ್ತಾರೆ. ಸೊ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ನೀವು ಏನು ವಾಟ್ಸಪ್ ಅಲ್ಲಿ ಕಾಮೆಂಟ್ ಮಾಡ್ತೀರಾ, ದಯವಿಟ್ಟು ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಪ್ರೈಸ್ ಅಂತ ಕೇಳೋಬಲ್ಲ ನೇರವಾಗಿ ಕಾಲ್ ಮಾಡ್ಬೇಡಿ ನನಗೆ. ಯಾಕಂದ್ರೆ ನಾವು ಶೋರೂಮ್ಗಳಿಗೆ ಕಳಿಸ್ತೀನಿ. ಎಷ್ಟೋ ನಮ್ಮ ಸೀರೆಗಳನ್ನ ಫ್ಯಾಕ್ಟ್ರಿನ ತಯಾರಾಗಿದ್ದು ನಮ್ಮ ಕೈಮಗ್ಗದಲ್ಲಿ ತಯಾರು ಮಾಡ್ತಂತ ಸೀರೆಗಳನ್ನ ನಾನು ಅಂಗಡಿಗಳಿಗೆ ಕಳಿಸೋದ್ರಿಂದ ಸೊ ನೇರವಾಗಿ ಎಲ್ರಿಗೂ ಪ್ರೈಸ್ ಗೊತ್ತಾಗುತ್ತೆ. ಸೊ ಇಲ್ಲಿಂದ ತಗೊಂಡೋಗಿ ಅವ್ರು ಮಾರ್ತಕ್ಕಂಥವ್ರು ಇರ್ತಾರೆ, ಇಲ್ಲೇ ಕೆಲವರು ಬಂದು ಮದ್ವೆಗೆ ತಗೊಂಡ್ ಹೋಗ್ತಾರೆ. ಸೊ ನಾನು ಇಲ್ಲೇ ಪ್ರೈಸ್ ಹೇಳೋದ್ರಿಂದ ಸೊ ಎಲ್ರಿಗೂ ತೊಂದರೆ ಆಗುತ್ತೆ. ಆದ ಕಾರಣದಿಂದ ನಾನು ಬೆಲೆಯಲ್ಲಿ ಹೇಳಕ್ಕಾಗತ್ತಿಲ್ಲ. ಪರ್ಸನಲ್ ಆಗಿ ಯಾರಾದ್ರೂ ಕಾಲ್ ಮಾಡಿ, ಮದುವೆ ಮತ್ತೆ ಶುಭ ಸಮಾರಂಭಗಳಿಗೆ ಏನೋ ತಗೊಳಕ್ ಬರೋರು ನೇರವಾಗಿ ಕಾಲ್ ಮಾಡಿ, ನಾನು ಈ ಸೀರೆ ಬಗ್ಗೆ ಏನ್ ಜರಿ ಹಾಕಿದೀವಿ, ಏನ್ ರೇಷ್ಮೆ ಹಾಕಿದೀವಿ, ಇದರ ಬೆಲೆ ಎಷ್ಟಿದೆ ಅಂತ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಪ್ರೈಸ್ ಅಂತ ದಯವಿಟ್ಟು ಯಾರು ಕೇಳಕ್ ಹೋಗ್ಬೇಡಿ. ಎಲ್ರಿಗೂ ರಿಪ್ಲೈ ಮಾಡಕ್ಕೂ ನನಗೆ ಕಷ್ಟ ಆಗುತ್ತೆ. ಪ್ರೈಸ್ ನಾನು ರಿಪ್ಲೈ ಮಾಡಕ್ಕಾಗಲ್ಲ, ನೇರವಾಗಿ ನಿಮ್ಗೆ ಹೇಳ್ತೀನಿ. ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕೇಳ್ತಾ ಇದ್ದೀನಿ, ಏನೇ ಇದ್ರು ಕಾಲ್ ಮಾಡಿ. ಓಕೆ ಸರ್, ಓಕೆ. ಕಾಮೆಂಟ್ಸ್ ಅಲ್ಲಿ ತುಂಬಾ ಜನ ಹಾಕ್ತಾ ಇರ್ತಾರೆ, ಇದನ್ನ ಹೇಳಿದ್ರೆ ಹಾಕಕ್ ಹೋಗೋದಿಲ್ಲ. ಈ ಸೀರೆ ನೋಡ್ಬೋದು, ತುಂಬಾನೇ ಟ್ರೆಡಿಷನಲ್ ಆಗಿರುತ್ತೆ. ಬಾರ್ಡರ್ ತುಂಬಾ ಟ್ರೆಡಿಷನಲ್, ಅದ್ರ ಮೇಲೆ ನಿಮ್ಗೆ ಟರ್ನಿಂಗ್ ಬರುತ್ತೆ. ಕಲರ್ ಕೂಡ ಡ್ಯುಯಲ್ ಶೇಡ್, ಕಲರ್ ಕಾಂಬಿನೇಷನ್ ತುಂಬಾನೇ ಟ್ರೆಡಿಷನಲ್ ಆಗಿರುತ್ತೆ. ಇಲ್ಲಿ ಪೇಸ್ಟಲ್ ಬಂದಿರುತ್ತೆ, ಇಲ್ಲಿ ನಿಮ್ಗೆ ಡಾರ್ಕ್ ಶೇಡ್ ಇದೆ. ಇಂಥ ಹಳೆ ಕಾಲದ ಸೀರೆಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ ಇವತ್ತು. ಈ ರೀತಿಯ ಸೀರೆಗಳನ್ನ ಎಲ್ಲೆಲ್ಲಿಂದ ಬಂದು ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ನಮ್ಮ ಶಾಪ್ ಅಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಸಾಕಷ್ಟು ಅಬ್ರಾಡ್ ಗಳಿಂದ ಕಾಲ್ ತುಂಬಾ ಬರ್ತಿದೆ ನನಗೆ. ಯಾಕೆಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಕಲೆಗಳಿದೆಲ್ಲ. ಸೊ ಇಂಥ ಸೀರೆಗಳನ್ನ ತುಂಬಾ ಹೊರಗಡೆಯಿಂದ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ನನಗೆ ಕಾಲ್ ಬರ್ತಿದೆ. ನನಗೆ ಖುಷಿ ಆಗತ್ತೆ. ನಮ್ಮ ಒಂದು ಟ್ರೆಡಿಷನಲ್ ಸೀರೆಗಳಿಗೆ ನಮ್ಮ ಏನ್ ಕರ್ನಾಟಕದಿಂದ ಹೊರಗಡೆ ಕಾಲ್ಗಳು ಬರ್ತಿದ್ಯಲ್ವಾ, ಇಂಥ ಸೀರೆಗಳು ಇಷ್ಟು ಬೆಲೆ ಇದೆಯಾ ಅಂತ ನಮ್ಗೆ ಖುಷಿ ಆಗ್ತಿದೆ. ಸೊ ಹಂಗಾಗಿ ಇಂಥ ಸೀರೆಗಳನ್ನ ಮಾಡ್ಬೇಕಂದ್ರೆ ನಮ್ಗೆ ತುಂಬಾ ಕಷ್ಟ ಆಗತ್ತೆ. ಅಂದ್ರೆ ಜನ ಕಾಲ್ ಮಾಡಿ ನಮ್ಗೆ ಹೊಗಳ್ತಾರಲ್ಲ, ಸೊ ಇದಕ್ಕೆ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೂ ಅಪ್ಡೇಟ್ ಆಗಿರ್ತಕ್ಕಂಥ ಡಿಸೈನ್ಸ್ ಗಳನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಪುರಾತನ ಕಾಲದ ಡಿಸೈನ್ಸ್ ಗಳನ್ನ ತುಂಬಾ ಜನ ಇಷ್ಟಪಡ್ತಾರೆ. ಹೌದು, ಎಷ್ಟೇ ಅಪ್ಡೇಟ್ ಆದ್ರೂ ಸಹ ಜನ ಕೇಳೋದು ಹಳೇ ತರದ್ ಬರ್ತಿತ್ತಲ್ಲ, ತುಂಬಾ ಹಳೇ ಕಾಲದ ಒಂದು ಡಿಸೈನ್ ಬರ್ತಿತ್ತಲ್ಲ, ಆ ತರ ಡಿಸೈನ್ ಇದೆಯಾ ಅಂತ ಹುಡ್ಕೊಂಡ್ ಬರ್ತಾರೆ. ಅಡ್ವಾನ್ಸ್ ಆಗಿರೋ ಡಿಸೈನ್ ಕೇಳೋದ್ ಕಡಿಮೆ, ಹಳೇ ಕಾಲದ ಡಿಸೈನ್ ಬರ್ತಿದ್ದಿಲ್ಲ ಆ ತರ ಬೇಕಿತ್ತು. ಹಳೇ ತರದ್ ಕ್ವಾಲಿಟಿ ಬರ್ತಿತ್ತಲ್ಲ, ಈಗ ಆ ತರ ಬರ್ತಿಲ್ಲ, ಆ ತರದ್ ಕ್ವಾಲಿಟಿ ಮಾಡ್ಕೊಡಿ ಅಂತಾರೆ. ಸೊ ಹಂಗಾಗಿ ಆದಷ್ಟು ಮತ್ತೆ
ನಾವು ಆ ಥರ ಸೀರೆಗಳನ್ನ ತಯಾರು ಮಾಡೋದಕ್ಕೆ ಇಷ್ಟಪಡ್ತಿದ್ದೀವಿ. ಹ್ಮ್ ಹ್ಮ್ ನೋಡಿ ಇದೆಲ್ಲ ಟರ್ನಿಂಗ್ ಬರುತ್ತೆ. ಹ್ಮ್. ಸೊ ಇಷ್ಟು ಮಾತ್ರ ಬಾರ್ಡರ್ ಆಗಿರುತ್ತೆ. ಹ್ಮ್. ಈ ಬಾರ್ಡರ್ ಮೇಲೆ ಟರ್ನಿಂಗ್ ಇರುತ್ತೆ. ಇದೆಲ್ಲ ಇಂಟರ್ಲಾಕ್ ಇರುತ್ತೆ. ಹ್ಮ್ ನೋಡಿ ಇದೆಲ್ಲ ಇಂಟರ್ಲಾಕ್ ಇರುತ್ತೆ ಅಲ್ಲ. ಹ್ಮ್ ಒಂದು ಥ್ರೆಡ್ ಸಹ ನಿಮ್ಗೆ ಹೊರಗಡೆ ಬರೋದಿಲ್ಲ. ಹ್ಮ್ ಫುಲ್ ಇಂಟರ್ಲಾಕ್ ಇರುತ್ತೆ ಅದೆಲ್ಲ. ಸೂಪರ್ ಆಗಿದೆ ಅಲ್ವಾ ಸರ್ ಇದು? ತುಂಬಾ ಕ್ಲಾಸಿ ಲುಕ್ ಇದೆ. ಪ್ಯಾಟರ್ನು, ಕಲರ್ ಕಾಂಬಿನೇಷನ್ ಎಲ್ಲ ಹ್ಯಾಂಡ್ ಪಿಕ್ ಕಲೆಕ್ಷನ್ ಅಂತ ಎಲ್ಲ ಹ್ಯಾಂಡ್ ಪಿಕ್ ಇರುತ್ತೆ. ನೀವು ಇದ್ರನ್ನ ಸಹ ನೋಡ್ಬೋದು. ಒಳ್ಳೆ ಟ್ರೆಡಿಷನಲ್ ಇದೆಲ್ಲ. ಹ್ಮ್ ಎಲ್ಲ ಏನು ಹ್ಯಾಂಟಿಕ್ ಪೀಸ್ ಅಂತ ಕರೀತಾರೆ. ಒಬ್ರಿಗೊಂದೇ. ಓಕೆ. ಮತ್ತೆ ಇದನ್ನೇ ನೋಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಹಾ ಕಡಿಮೆ ಅಂದ್ರೂ ಒಂದ್ಸರಿ ಮತ್ತೆ ಬರ್ಬೇಕಂದ್ರೆ ನನಗೆ 15 days ವರೆಗೂ ಟೈಮ್ ತಗೊಂಡ್ಬಿಡ್ತಿದೆಲ್ಲ. ಓಕೆ ಓಕೆ 15 days ಆಗುತ್ತೆ ಆಗುತ್ತೆ ಮೇಡಮ್. ಅಂದ್ರೆ ಈ ಕ್ಲಿಯಾರಿಟಿ, ಈ ಫಿನಿಶಿಂಗ್ ಎಲ್ಲ ಬರ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಹ್ಮ್ ಇದನ್ನೇ ಮಿಷಿನ್ ಮೇಡಲ್ ಮಾಡಿದಾಗ ಬೇಗ ಸಿಕ್ಬಿಡುತ್ತೆ ನಿಮ್ಗೆ ಸೀರೆ. ಹ್ಮ್ ಹ್ಮ್ ಬಟ್ ಈ ಫಿನಿಶಿಂಗ್ ನಿಮ್ಗೆ ಈ ಸಿಕ್ಕೋದಿಲ್ಲ. ಫಿನಿಶಿಂಗ್ ಇರೋದಿಲ್ಲ ಖಂಡಿತ. ನೋಡಿ ಬಾರ್ಡರ್ ನೋಡಿ ಹಾ ಎಷ್ಟು ಟ್ರೆಡಿಷನಲ್ ಆಗಿದೆ. ಹ್ಮ್. ಪಲ್ಲು ನಮಿಸ್ಬೋದು. ಇದೆಲ್ಲ ವೇರ್ ಮಾಡಿದಾಗ ತುಂಬಾ ಕ್ಲಾಸ್ ಲುಕ್ ಕೊಡುತ್ತೆ, ಡೀಸೆಂಟ್ ಕ್ಲಾಸ್ ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ. ನೋಡಿ ಓಕೆ. ಒಳ್ಳೆ ಕಾಂಬೋ ಇರುತ್ತೆ. ನೋಡಿ ಇದಕ್ಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಇದೆ. ಮರೂನ್ ಅಲ್ವಾ ಸರ್ ಇದು? ಒಂಥರ ಕಾಫಿ ಬ್ರೌನ್. ಕಾಫಿ ಬ್ರೌನ್ ಬರುತ್ತೆ ಮೇಡಮ್. ಓಕೆ ಸಾರಿ, ಕಾಫಿ ಬ್ರೌನ್ ವಿತ್ ಮರೂನ್ ಕಾಂಬಿನೇಷನ್. ಕಾಫಿ ಬ್ರೌನ್ಗೆ ವಿತ್ ಮರೂನ್ ಕೊಟ್ಟಿದೀವಿ. ಕಂಚಿ ನಿಮ್ಗೆ ರೆಡ್ ಕಾಂಬಿನೇಷನ್ ಓಡಿರೋದು. ರೆಡ್ ಮೇಲೆ ನಿಮ್ಗೆ ಮರೂನ್ ಕಾಂಬಿನೇಷನ್ ಕೊಟ್ಟಿರೋದು. ಓಕೆ. ಇದು ಸಹ ನೋಡ್ಬೋದು ನಿಮ್ಗೆ ವೆರಿ ಕ್ಲಾಸಿ ಆಗಿದೆ. ಕಲರ್ ಕಾಂಬಿನೇಷನ್, ಬಾರ್ಡರ್ ಟರ್ನಿಂಗ್ ಬರುತ್ತೆ. ಇದು ಕೂಡ ಟರ್ನಿಂಗ್ ಬಾರ್ಡರ್ ಅಲ್ಲಿ ಕಲರ್ ಕಾಂಬಿನೇಷನ್ ನೋಡಿ. ಒಳ್ಳೆ ಟ್ರೆಡಿಷನಲ್ ಸ್ಯಾರಿ. ಅಬ್ಬಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸರ್ ಇದು? ಕಾಂಬಿನೇಷನ್ ನೋಡಿ. ಓಕೆ. ಆದಷ್ಟು ನಮ್ಮ ನೇಕರ್ಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡಿ. ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ, ಇಂತಿಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ನಿಮ್ಗೆ ಸಿಕ್ಬೇಕಂದ್ರೆ ನಮ್ಮಂತ ನೇಕಾರರಿಗೆ ನೀವು ಸಪೋರ್ಟ್ ಮಾಡ್ಬೇಕಾಗತ್ತೆ. ನಮ್ಗೆ ಸಪೋರ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಆದಷ್ಟು ಇನ್ನೂ ನಮ್ಗೆ ಇನ್ನೂ ಒಂದು ಉತ್ತೇಜನವನ್ನು ಕೊಟ್ಟು ಹೊಸ ಹೊಸ ಒಂದು ಕಲೆಕ್ಷನ್ಸ್ಗಳನ್ನ ಮಾಡಕ್ಕೆ ನಮ್ಗೆ ಸಾಧ್ಯ ಆಗತ್ತೆ. ಆದಷ್ಟು ನಮ್ಮಂತವ್ರಿಗೆ ಸಪೋರ್ಟ್ ಮಾಡಿ. ನಾನು ಅದನ್ನೇ ಕೇಳ್ತೀನಿ ನಿಮ್ಗೆ ಯಾವಾಗ್ಲೂ. ಹೌದು, ಎಲ್ಲಾ ಕಲೆಕ್ಷನ್ಸ್ ಒರಿಜಿನಾಲಿಟಿ ಇರುತ್ತೆ. ಎಸ್ ಮೇಡಮ್, ಹೌದು. ಓಕೆ. ಸೊ ಇದನ್ನ ನೋಡ್ಬೋದು ನೀವು. ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಮದುವೆ ಹೆಣ್ಣನ್ನ ಇದ್ರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಷ್ಟ. ಎಷ್ಟೋ ಜನ ಆಗಿನ ಕಾಲದನ್ನ ಮರ್ತೋಗಿರ್ತಾರೆ. ಸೊ ಸೀರೆಗಳಲ್ಲಿ ನಾವು ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಇದಾಗಲೇ ಕಳೆದ 30 ವರ್ಷಗಳಿಂದ ಬಂದಿರತಕ್ಕಂಥ ಡಿಸೈನ್ಸ್ಗಳೇ, ಆದ್ರೂ ಸಹ ಹೊಸದಾಗಿ ಮಾಡ್ತಾ ಇದೀವಿ ಮತ್ತೆ. ಸೊ ಬ್ಲೌಸ್ ತುಂಬಾ ಚೆನ್ನಾಗಿದೆ. ಓಕೆ ಅಲ್ವಾ? ಕಲರ್ ಕಾಂಟ್ರಾಸ್ಟ್, ವೈನ್ ಗೆ ಗ್ರೀನ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ. ಸೊ ಬಾರ್ಡರ್ ನೋಡಿ ಎಂತ ಬ್ಯೂಟಿಫುಲ್ ಆಗಿದೆ. ಆ ಕಾನ್ಸೆಪ್ಟ್ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ನೋಡಿದ್ರು ಮೆಮೊರೇಬಲ್ ಆಗಿರುವಂತ ಬಾರ್ಡರ್. ಓಕೆ. ಬುಟ್ಟ ಎಲ್ಲ ಬಂದ್ಬಿಟ್ಟು ಫ್ಲವರ್ ಬುಟ್ಟ ಕೊಟ್ಟಿರ್ತಾರೆ. ಗಟ್ಟಿ ಪಲ್ಲು. ಅದು ಬಂದ್ಬಿಟ್ಟು ಟೆಂಪಲ್ ಡಿಸೈನ್ ಇದೆ. ಸೊ ನಾನು ಅಷ್ಟು ತನಕ ಆಗ್ಲೇ ನಿಮ್ಗೆ ಪೇಸ್ಟಿಯಲ್ ಮೇಲೆ ರೈಸಿಂಗ್ ಟೆಂಪಲ್ ನ ತೋರಿಸಿದ್ದೆ. ಸೊ ಈಗ ನಿಮ್ಗೆ ಪೇಸ್ಟಿಯಲ್ ಶೇಡ್ ನಲ್ಲೇ ಟೆಂಪಲ್. ಇದು ಸಹ ಒಳ್ಳೆ ಟ್ರೆಡಿಷನಲ್ ಇರುತ್ತೆ. ಟೆಂಪಲ್ ಅನ್ನೋದು ತುಂಬಾನೇ ಟ್ರೆಡಿಷನಲ್. ಎಲ್ಲ ವೀವಿಂಗ್ ಟರ್ನಿಂಗ್ ಆಗಿರ್ತಿದೆಲ್ಲ. ಎಲ್ಲ ಸೆಲ್ಫ್ ಅಲ್ಲಿ ಇದೆ ಸರ್ ಇದು? ಇದು ಸೆಲ್ಫ್ ಬರುತ್ತೆ. ಓಕೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಕಲರ್ ನೋಡಿ. ಓಕೆ. ಎಷ್ಟು ಚೆನ್ನಾಗಿದೆ. ವಾವ್, ಸಿಲ್ವರ್ ಜರಿ ವಿವಿಂಗ್ ವಿತ್ ಡಾರ್ಕ್ ಕಲರ್ ಮೇಲೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್, ಇವೆಲ್ಲ ಕೈ ಮಗದ ಸೀರೆಗಳು. ಮೇಡಮ್ ಇದೇನಾಗಿದೆ, ಈಗೆಲ್ಲ ಮಿಷಿನ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಎಲ್ಲ. ಮಿಷಿನ್ ಅಲ್ಲಿ ಪ್ರೈಸ್ ಕಡಿಮೆಗೆ ಸಿಕ್ಕಬಹುದು, ಬಟ್ ನಿಮ್ಗೆ ಇಷ್ಟು ಕ್ವಾಲಿಟಿ ಇರತಕ್ಕಂತ ಈ ಫಿನಿಶಿಂಗ್ ನಿಮ್ಗೆ ಸಿಗಕ್ ಚಾನ್ಸಸ್ ಇಲ್ಲ. ಇದು ಟೆಂಪಲ್ ಅಲ್ಲಿ ಮಲ್ಟಿ ಟೆಂಪಲ್ ಆಗಿರುತ್ತೆ. ಇದು
ಅಂದ್ರೆ ತುಂಬಾ ಮಲ್ಟಿ ಕಲರ್ ಅಲ್ಲಿ ಚೆನ್ನಾಗಿದೆ. ಇರುತ್ತೆ ಅಲ್ವಾ ಸು? ತುಂಬಾ ಚೆನ್ನಾಗಿರುತ್ತೆ ಮಲ್ಟಿ ಟೆಂಪಲ್. ನೈಸ್. ಆ ಫ್ಯಾಬ್ರಿಕ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಫ್ಯಾಬ್ರಿಕ್ ನಾನು ಫೀಲ್ ಮಾಡ್ಬಾರ್ದು ನೋಡಿ, ಎಷ್ಟು ಕ್ವಾಲಿಟಿ ಇರುತ್ತೆ. ಸೂಪರ್. ಹೌದೌದು ಸರ್. ನಾನು ಯಾವಾಗಲೂ ಮದುವೆ ಮತ್ತೆ ಶುಭ ಸಮಾರಂಭಗಳಿಗೆ ರೇಷ್ಮೆ ಸೀರೆನ ತಗೋಬೇಕು ಅಂದ್ರೆ ನೇರವಾಗಿ ದಯವಿಟ್ಟು ಇಲ್ಲಿ ಬನ್ನಿ. ನೀವು ಕ್ವಾಲಿಟಿನ ಕೈಲಿ ಇಟ್ಕೊಳ್ಳಿ. ಜರಿ ಏನ್ ಹಾಕಿದ್ದಾರೆ ನೋಡಿ. ಸಾಕಷ್ಟು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಸಹ ನಮಗೆ ಇಲ್ಲಿ ಮದುವೆ ಕಲೆಕ್ಷನ್ಸ್ಗಳಿಗೆ ನಮ್ಮ ಅಂಗಡಿಗೆ ಬಂದು ತಗೊಂತಾರೆ. ಸೊ ನೀವು ತಗೊಳ್ಳೋದಕ್ಕೆ ಸಾಕ್ಷಿ ಕೂಡ ನಾನು ಕೊಟ್ಟಿರ್ತೀನಿ. ಯಾರ ಶಾಪ್ಗೆ ಬಂದು ದೂರದಿಂದ ಅಂದ್ರೆ ಹುಬ್ಳಿಯಿಂದ ಬಂದಿದ್ದಾರೆ, ಧಾರವಾಡ, ಚಿಕ್ಕಮಂಗ್ಳೂರು, ಮೈಸೂರು, ಸೊ ಸಾಕಷ್ಟು ತುಂಬಾ ದೂರಗಳಿಂದ ಬಂದು ತಗೊಂಡೋಗಿರತಕ್ಕಂಥ ಒಂದು ಕ್ಲಿಪ್ ನ ನಿಮಗೆ ಕೊಟ್ಟಿರ್ತೀನಿ. ನಮ್ಮ ಅಂಗಡಿಗೆ ಯಾರು ಬಂದು ತಗೊಂಡೋಗಿರ್ತಾರೆ ಅಂತ. ಸೊ ಅವರೊಂದು ನಂಬಿಕೆ ಮೇಲೆ ಬಂದು ತಗೊಂಡೋಗಿರ್ತಾರೆ. ಇನ್ನೊಂದು ಎರಡನೇ ಉದ್ದೇಶ ಏನಂದ್ರೆ ನಮ್ಮಂತ ನೇಕಾರ ಬೆಳಿಬೇಕು, ನಮ್ಮಂತ ನೇಕಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೂಡ ಅವ್ರು ಬಂದು ತಗೊಂಡೋಗಿರ್ತಾರೆ. ಸೊ ಇದರಿಂದ ಅವ್ರಿಗೆ ಕೂಡ ಬೆನಿಫಿಟ್ ಇದೆ. ಸೊ ನೀವು ಶಾಪ್ಗೆ ಹೋಗಿ ಅದೇ ಸೀರೆನ ಹೋಗಿ ತಗೊಂಡ್ರೆ ಏನಾಗುತ್ತೆ, ನಿಮ್ಗೆ ಎಲ್ಲಾ ಮೈಂಟೆನೆನ್ಸ್ ಚಾರ್ಜು ಕೂಡ ಈ ಸೀರೆ ಮೇಲೆ ಬೀಳುತ್ತೆ. ಅಲ್ದ ಅವ್ರದ್ದು ಅಂಗಡಿ ರೆಂಟ್ ಆಗಿರ್ಬೋದು, ಅವ್ರ ಲೇಬರ್ಸ್ ಆಗಿರ್ಬೋದು, ಮತ್ತೆ GST ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ಸೀರೆ ಮೇಲೆ ಹಾಕಿರ್ತಾರೆ. ಸೊ ನೇಕಾರ ಹತ್ರ ಬಂದು ನೇರವಾಗಿ ನೀವು ಬೈ ಮಾಡಿದಾಗ ಇದು ಯಾವುದೇ ರೀತಿಯ ಚಾರ್ಜ್ ಇರೋದಿಲ್ಲ. ನಿಮ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಯಾವ ನೇಕಾರ ಹತ್ರ ನೀವು ತಗೋತೀರಾ ಅವ್ರ ಹತ್ರ ತುಂಬಾನೇ ಬೆನಿಫಿಟ್ಸ್ ನ ನೀವು ತಗೋತೀರಾ. ಸೊ ನಿಮ್ಮಿಂದ ಕೂಡ ನಾವು ನಮ್ಗೆ ಸೀರೆ ಸಹ ಸೇಲ್ ಆಗುತ್ತೆ. ಮತ್ತೆ ಇಷ್ಟು ಶುದ್ಧವಾಗಿರುತ್ತೆ ಸೀರೆ. ಶುಭ ಕಾರ್ಯಗಳಿಗೆ ತಗೋಬೇಕಾದ್ರೆ ಈ ತರ ಶುದ್ಧವಾಗಿರ್ತಕ್ಕಂಥ ಸೀರೆ ತಗೊಳ್ಳಿ. ಯಾರು ಮೈ ಮೇಲೆ ಹಾಕಿರೋದಿಲ್ಲ. ಇದನ್ನು ಸಹ ಹೊಸ ಡಿಸೈನ್ಸ್ ಮೇಡಮ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಟ್ರೆಡಿಷನಲ್ ಕಮ್ ಹೈ ಫ್ಯಾನ್ಸಿ. ನೀವು ಬಾರ್ಡರ್ ತೋರಿಸ್ಬೋದು. ಬಾರ್ಡರ್ ಲೈನ್ಸ್ ಬರುತ್ತೆ. ಸೊ ನಿಮ್ಗೆ ಇದು ಬ್ಲೌಸ್ ಹೇಗಿದೆ ನೋಡಿ. ವೆರಿ ಕಾಂಬಿನೇಷನ್, ತುಂಬಾ ಲುಕ್ ಇದೆ ಕಾಂಬಿನೇಷನ್. ಸೊ ಇದರಲ್ಲಿ ಇನ್ನೊಂದು ಕಾಂಬಿನೇಷನ್ ಕೊಡ್ತೀನಿ. ವಾವ್, ಇದು ಚೆನ್ನಾಗಿದೆ ಅಲ್ಲ. ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮುಂಚಿತವಾಗಿ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಹಿಂದೂಗಳ ಹಬ್ಬ ಏನಿದೆ, ಪ್ರತಿಯೊಂದು ಹಬ್ಬನೂ ಪ್ರತಿಯೊಬ್ಬರ ಮನೆಯಲ್ಲೂ ಆಚರಣೆಯನ್ನ ಮಾಡಿ. ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಅಂತಂದ್ರೆ ತವ್ರ ಮನೆಗೆ ಹೋಗಿ ಬಾಗ್ನವನ್ನ ತೆಗೆದುಕೊಂಡ್ಬರೋದೇ ಗೌರಿ ಗಣೇಶ ಹಬ್ಬದ ಒಂದು ವಿಶೇಷವಾಗಿರುತ್ತೆ. ಯಾರು ಅದನ್ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ತವ್ರ ಮನೆಯಿಂದ ತನ್ನ ಮಕ್ಕಳಿಗೆ ಮರ್ತಿರ್ತಾರೆ ಎಷ್ಟೋ ಜನ ಈ ಕೆಲಸಗಳನ್ನ. ದಯವಿಟ್ಟು ನಮ್ಮ ಒಂದು ಸಂಸ್ಕೃತಿ ಏನಿದೆ, ಎಲ್ಲಾ ಹೆಣ್ಮಕ್ಳನ್ನ ಕರೆದು ಈ ಗೌರಿ ಗಣಪತಿ ಹಬ್ಬಕ್ಕೆ ಭಾಗವನ್ನ ಕೊಟ್ಟು ಅವ್ರನ್ನು ಕೂಡ ಸಂತೋಷ ಪಡಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ನಮ್ಮ ಹಳೆ ಸಂಪ್ರದಾಯವನ್ನು ಯಾರು ಮರಿಬೇಡಿ, ಒಬ್ರು ಕೂಡ ಮರಿಬೇಡಿ. ನೀವೆಲ್ಲ ಇದನ್ನ ಮಾಡಿದ್ರೆ ಏನಾಗುತ್ತೆ, ನಮ್ಮ ಸಂಪ್ರದಾಯನ ಹೆಚ್ಚಿಸ್ಕೋಬಹುದು. ಮತ್ತೆ ನಮ್ಮ ಧಾರ್ಮಿಕ ಆಚರಣೆ, ನಮ್ಮ ಧಾರ್ಮಿಕ ಹಬ್ಬಗಳನ್ನ ಒಬ್ಬರನ್ನ ನೋಡಿ ಒಬ್ರು ಕಲಿತಾ ಹೋಗ್ತಾರೆ. ನೋಡಿ, ವರಮಹಾಲಕ್ಷ್ಮಿ ಅನ್ನೋದು ಒಂದ್ ಟೈಮ್ ಅಲ್ಲಿ ವರಮಹಾಲಕ್ಷ್ಮಿ ಸುಮ್ನೆ ಮಾಡ್ತಿದ್ರು ಅಷ್ಟೇ. ಇವತ್ತು ವರಮಹಾಲಕ್ಷ್ಮಿ ಅನ್ನೋದೇನಾಗಿದೆ, ಎಷ್ಟೋ ಜನ ಒಂದು ಮನ್ಸಲ್ಲಿ ಭಯನೂ ಇರುತ್ತೆ. ವರಮಹಾಲಕ್ಷ್ಮಿ ಮಾಡ್ಬೇಕು, ಮಾಡಿದ್ರೇನೆ ದುಡ್ಡು ಬರೋದು. ಇಲ್ಲ, ವರಮಹಾಲಕ್ಷ್ಮಿ ಹಬ್ಬ ಮಾಡಿಲ್ಲ ಅಂದ್ರೆ ಒಂದು ದುಡ್ಡು ಬರಲ್ಲ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದೇ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಸೊ ಅವ್ರ ಮನೆಯಲ್ಲ ಆತರ ಮಾಡಿದ್ರು ನಮ್ಮ ಮನೆಯಲ್ಲೂ ಮಾಡ್ಬೇಕು. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ಜನಗಳಿಗೆ ಗೊತ್ತಿಲ್ಲಂಗೆ ನಮ್ಮ ಆಚರಣೆ ತುಂಬಾ ಮೇಲಿಗೆ ಹೋಗ್ತಾ ಇದೆ. ಸೊ ಖಂಡಿತವಾಗ್ಲೂ ಕಳೆದ 5 ವರ್ಷದ ಹಿಂದೆ ವರಮಹಾಲಕ್ಷ್ಮಿ ಆಚರಣೆ ಏನಿತ್ತು, ಈ ವರ್ಷದ ನಮ್ಮ ಆಚರಣೆ ತುಂಬಾನೇ ಚೆನ್ನಾಗಿದೆ. ಸೊ ಈ ಪ್ರತಿಯೊಂದು ಅಂಗಡಿಯವ್ರಿಗೂ ಸಹ, ಪ್ರತಿಯೊಬ್ಬರ ನೇಕಾರರು ಸಹ ಒಳ್ಳೆ ವ್ಯಾಪಾರ ಕೊಟ್ಟಿದೆ ವರಮಹಾಲಕ್ಷ್ಮಿ ಹಬ್ಬ. ಪ್ರತಿ ವರ್ಷ ಸಹ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ವಿಳಾಸ ಯಲಹಂಕ ಹೋಲ್ ಟೌನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಕೋಗಿಲು ಮುಖ್ಯ ರಸ್ತೆ ಅಂತ ಬರುತ್ತೆ. ಸೊ ಅಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಒಳಗಡೆ ಬಂದ್ರೆ ಅಗ್ರಹಾರ ಬಡಾವಣೆ ನಮ್ಮ ಊರಿನ ಹೆಸರಾಗಿರುತ್ತೆ. ಇಲ್ಲಿ ಸಾಕಷ್ಟು ಜನ ನೇಕಾರರೇ ಆಗಿರ್ತಾರೆ. ಅದರಲ್ಲೂ ಸಹ ಇಲ್ಲಿ ನಮ್ಮ ಮಾಸ್ಟರ್ ವೀವರ್ ಅಂತ ಸಹ ನಮ್ಮ ಇಲ್ಲಿ ಕರೀತಾರೆ. ಯಾರ ಮನೆಯಲ್ಲಿ ಮದುವೆ ಮತ್ತೆ ಗೃಹ ಪ್ರವೇಶ ಇರುತ್ತೆ, ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್ಗೆ ಭೇಟಿ ಕೊಡಿ. ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ಬರೋದಕ್ಕಿಂತ ಮುಂಚೆ ಒಂದ್ಸರಿ ನನಗೆ ಫೋನಲ್ಲಿ ಮಾತಾಡಿ, ನಾನು ಲೊಕೇಶನ್ಸ್ ಕಳ್ಸ್ಕೊಡ್ತೀನಿ, ಏನಿದೆ ಅಂತ ಹೇಳ್ತೀನಿ. ದಯವಿಟ್ಟು ದಿವಾಕರ್ ಕ್ರಿಯೇಷನ್ಸ್ಗೆ ಬನ್ನಿ, ನೇಕಾರರಿಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಮ್ಮ ಸಂಪ್ರದಾಯನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಕೂಡ ಒಂದು ಕೂಗುನ ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.